ಈಗ ಶ್ರೀರಾಮಕೃಷ್ಣರ ನಾಮ ಜಪವನ್ನು ಮಾಡೋಣ. ನಾಮ ಜಪವನ್ನ ಗೌತಮ್ ಅಮೂಲ್ಯ ಹೇಳಿರೋ ನಾಮ ಜಪವನ್ನ ನಾವೆಲ್ಲರೂ ಅನುಸರಿಸೋಣ. ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಓಂ ನಮೋ ಭಗವತೆ ರಾಮಕೃಷ್ಣಾಯ.
ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಎಲ್ಲರಿಗೂ ಜಯ ರಾಮ್ ಕೃಷ್ಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಈಗ ನಮ್ಮ ಮುಂದಿನ ಸೆಷನ್ ಕತೆ ಸೆಷನ್. ನಮ್ಮೊಂದಿಗೆ ಇವತ್ತು ಕತೆ ಹಂಚ್ಕೊಳ್ಳಿಕ್ಕೆ ಶ್ರಾವ್ಯ ಇದ್ದಾಳೆ. ಶ್ರಾವ್ಯ ಅನ್ಮ್ಯೂಟ್ ಮಾಡ್ಕೊ. ಸ್ಟಾರ್ಟ್ ಮಾಡ್ಬೋದು. ಎಲ್ಲರಿಗೂ ಜಯ ರಾಮಕೃಷ್ಣ. ನನ್ನ ಹೆಸರು ಶ್ರಾವ್ಯ. ನನ್ನ VMS ನಂಬರ್ 507. ನಾವೆಲ್ಲ ವಿವೇಕಾನಂದ ಮಕ್ಕಳ ಸಂಘದಲ್ಲಿ ಆಗ್ಲೇ ಹಲವಾರು ನೀತಿ ಕಥೆಗಳು ಮತ್ತೆ ಹಿಸ್ಟೋರಿಕಲ್ ಕಥೆಗಳನ್ನ ಕೇಳಿದ್ದೀವಿ. ಸಾಮಾನ್ಯವಾಗಿ ಬೆಟ್ಟದಷ್ಟು ಕಷ್ಟವಿದ್ದರೂ ನಾವು ಧೈರ್ಯದಿಂದ ಅದನ್ನ ಎದುರಿಸಬೇಕು ಅಂತ ಹೇಳ್ತಾರೆ. ನಾನು ಇವತ್ತು ಹೇಳ್ತಿರೋ ಕಥೆನೂ ಅದೇ. ಎಷ್ಟೋ ಕಷ್ಟವಾದ ಬೆಟ್ಟವನ್ನು, ಜಗತ್ತಲ್ಲೇ ಎತ್ತರವಾದ ಬೆಟ್ಟವನ್ನು ಯಾವುದು ಗೊತ್ತಾ? ಅದೇ ಮೌಂಟ್ ಎವರೆಸ್ಟ್. ಅದನ್ನ ಹತ್ತಿರುವ ಒಬ್ಬ ಅಸಾಮಾನ್ಯ ಯುವತಿಯ ಕಥೆಯನ್ನ ಹೇಳ್ತಿದ್ದೀನಿ. ಅವ್ರ ಹೆಸರೇ ಅರುಣಿಮಾ ಸಿನ್ಹಾ. ಅರುಣಿಮಾ ಸಿನ್ಹಾ ಅವ್ರ ತಂದೆ ಮಿಲಿಟರಿಲಿ ಕೆಲಸ ಮಾಡ್ತಿದ್ರು. ಹಾಗೆ ಅವ್ರ ಅಣ್ಣನೂ ಮಿಲಿಟರಿಲೇ ಕೆಲಸ ಮಾಡ್ತಿದ್ದ. ಅವ್ರ ಅಮ್ಮ ಮೆಡಿಕಲ್ ಫೀಲ್ಡ್ ಅಲ್ಲಿ ಇದ್ರು. ಅವಳಿಗೆ ಚಿಕ್ಕವಳಿಂದಲೂ ಸ್ಪೋರ್ಟ್ಸ್ ಅಂದ್ರೆ ತುಂಬಾ ಇಷ್ಟ ಇತ್ತು. ಅವಳು ಒಂದು ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದು. ಅವಳು ವಾಲಿಬಾಲ್ ನ್ಯಾಷನಲ್ ಪ್ಲೇಯರ್ ಆಗಿದ್ದು. ಆದ್ರೆ ಅವಳಿಗೊಂದು ಆಸೆ ಇತ್ತು. ಅವ್ರ ತಂದೆ ತರನೇ ಅವಳು ಮಿಲಿಟರಿ ಕೆಲಸ ಮಾಡ್ಬೇಕು ಅಂತ. ಅದಕ್ಕೆ ಅವಳು ತುಂಬಾ ಅಪ್ಲಿಕೇಶನ್ಸ್ನ ಕೊಟ್ಟಿದ್ಲು.
ಆದ್ರೆ ಅದೆಲ್ಲ ರಿಜೆಕ್ಟ್ ಆಗಿತ್ತು. ಆದ್ರೆ ಒಂದು ಅಪ್ಲಿಕೇಶನ್ ಮಾತ್ರ ಅವಳಿಗೆ ಸೆಲೆಕ್ಟ್ ಆಗಿದ್ಲು. ಆದ್ರೆ ಅದರಲ್ಲೂ ಒಂದು ತೊಂದರೆ ಇತ್ತು. ಏನಂದ್ರೆ ಅವಳು ಬರ್ತ್ ಡೇಟು ಅದು ರಾಂಗ್ ಆಗಿತ್ತು. ಅದಕ್ಕೆ ಅವಳು ಚೇಂಜ್ ಮಾಡಿಸ್ಕೊಳಕ್ಕೆ ಅದಕ್ಕೆ ಡೆಲ್ಲಿಗೆ ಹೋಗ್ಬೇಕಾಗಿತ್ತು. ಯಾಕಂದ್ರೆ ಈ ಈಗಿನ ತರ ಅಲ್ಲಿ ಟೆಕ್ನಾಲಜಿನೂ ಇರಲಿಲ್ಲ, ನೆಟ್ವರ್ಕು ಇರಲಿಲ್ಲ. ಅದಕ್ಕೆ 2011 ಅವಳು ಲಕ್ನೋವಿಂದ ಡೆಲ್ಲಿಗೆ ಹೋಗೋ ಟ್ರೈನಲ್ಲಿ ಹತ್ಲು. ರಾತ್ರಿ ಆಗಿತ್ತು. ಆಗ 4-5 ಡಕಾಯಿತರು ಆ ಟ್ರೈನ್ಗೆ ಬಂದ್ರು. ಎಲ್ಲಾರನ್ನೂ ಹೆದರ್ಸ್ಬಿಟ್ಟು ಅವ್ರ ಹತ್ರ ಇದನ್ನೆಲ್ಲ ಕಿತ್ಕೋತಿದ್ರು. ಆದ್ರೆ ಆ ಒಂದ್ ಡಕಾಯಿತ ಇವಳ ಕತ್ತಲ್ಲಿ ಒಂದು ಚಿನ್ನದ ಚೈನ್ ಇತ್ತು, ಅದನ್ನ ನೋಡ್ಬಿಟ್ಟು ಕಿತ್ಕೊಳಕ್ ಬಂದ. ಆದ್ರೆ ಅರುಣಿಮಾ ಚಿಕ್ಕವಳಿಂದನೂ ನ್ಯಾಚುರಲ್ ಫೈಟರ್, ಅದಕ್ಕೆ ಅವಳು ಹೋರಾಡಿದ್ಲು. ಆದ್ರೆ ಇವ್ರಿಗೆಲ್ಲ ಡಕಾಯಿತರಿಗೆ ಕೋಪ ಬಂದಿದ್ರಿಂದ ವೇಗವಾಗಿ ಹೋಗ್ತಿದ್ದ ಟ್ರೈನ್ನಿಂದ ಅವಳನ್ನ ಎಸ್ಬಿಟ್ರು. ಪಕ್ಕದಲ್ಲಿದ್ದ ಟ್ರೈನ್ ಅಲ್ಲಿ ಅದು ಅದೇ ಸಮಯಕ್ಕೆ ಬಂತು. ಇವಳು ಅದಕ್ಕೆ ಡ್ಯಾಶ್ ಆಗ್ಬಿಟ್ಟು ಕೆಳಗಡೆ ಬಿದ್ದೋದ್ಲು. ತುಂಬಾನೇ ಏಟಾಗಿತ್ತು ಅವಳಿಗೆ. ಅವಳು ಎದ್ದೇಳಕ್ಕೂ ಆಗ್ತಿರ್ಲಿಲ್ಲ. ಅವಳು ಪ್ರಜ್ಞೆ ತಪ್ಪಿ ಬಿದ್ದೋಗಿದ್ಲು. ಸ್ವಲ್ಪ ಹೊತ್ತಾದ್ಮೇಲೆ ಅವಳು ಬಿಟ್ಬಿಟ್ಟು ನೋಡಿದ್ರೆ ಎದ್ದೇಳಕ್ ಟ್ರೈ ಮಾಡಿದ್ಲು. ಆದ್ರೆ ಎದ್ದೇಳಕ್ಕೆ ಆಗ್ತಿಲ್ಲ ಅವಳಿಗೆ. ಯಾಕೆಂದ್ರೆ ಅವಳ ಕಾಲು ಫುಲ್ಲು ಕಟ್ಟಾಗಿ ಹೋಗಿತ್ತು. ಅಂದ್ರೆ ಆ ಟ್ರೈನ್ ಟ್ರ್ಯಾಕ್ಗೆ ಅದು ಸಿಗಾಕೊಂಡ್ಬಿಟ್ಟು ಕಟ್ಟಾಗಿ ಹೋಗಿತ್ತು. ಫುಲ್ ಏಟಾಗಿತ್ತು. ಅವಳು ಎದ್ದೇಳಕ್ ಆಗ್ತಿರ್ಲಿಲ್ಲ. ಅಲ್ಲೇ ಇಡೀ ರಾತ್ರಿ ಅವಳು ಕಳೆದ್ಲು. ಅಲ್ಲಿ ಇಲಿಗಳೆಲ್ಲ ಅವಳು ಏಟಾಗಿದ್ದ ಕಾಲೆಲ್ಲ ಕಚ್ಕೊಂಡು ತಿಂತಿತ್ತು. ಬೆಳಗ್ಗೆ ಆಯ್ತು. ಅಲ್ಲಿದ್ದ ಊರಿನ ಜನಗಳೆಲ್ಲ ಅವಳನ್ನ ನೋಡಿದ್ರು. ಊರಿನ ಜನಗಳೆಲ್ಲ ನೋಡಿದಾಗ ಅವಳನ್ನ ಬೇಗ ಒಂದು ಚಿಕ್ಕ ಆಸ್ಪತ್ರೆಗೆ ಸೇರಿಸ್ರು, ಅಲ್ಲಿದ್ದ ಆಸ್ಪತ್ರೆಗೆ. ಆ ಆಸ್ಪತ್ರೆಯಲ್ಲಿ ಏನೂ ಇರಲಿಲ್ಲ, ಫೆಸಿಲಿಟೀಸೇ ಇರಲಿಲ್ಲ. ಅಲ್ಲಿ ಅಲ್ಲಿ ಅನಸ್ತೇಷಿಯಾ ಕೊಟ್ಟಕ್ಕೆ ಇರಲಿಲ್ಲ, ಹಾಗೂ ಬ್ಲಡ್ ಫೆಸಿಲಿಟೀಸು ಇರಲಿಲ್ಲ. ಅದಕ್ಕೆ ಡಾಕ್ಟರ್ ಅನ್ಕೋತಿದ್ರು ಇವಳಿಗೆ ಏನ್ ಮಾಡೋದು, ಇವಾಗ ಕಾಲೇ ಕತ್ತರಿಸ್ಬೇಕು ಅಂತ ಅನ್ಕೋತಿದ್ರು. ಆದ್ರೆ ಅನಸ್ತೇಷಿಯಾ ಇಲ್ಲದೆ ಇರೋದು ಒಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಆದ್ರೆ ಅರುಣಿಮಾ ಫುಲ್ಲು ಧೈರ್ಯವಂತೆ. ಆದ್ರಿಂದ ಅವಳು ಹೇಳಿದ್ರು, ನನಗೆ ಅನಸ್ತೇಷಿಯಾ ಇಲ್ಲ ಅಂದ್ರೂ ಸರಿ, ನನ್ನ ಕಾಲನ್ನ ಕಟ್ ಮಾಡಿ ಆಪರೇಷನ್ ಮಾಡಿ ಡಾಕ್ಟ್ರೆ ಅಂತ ಹೇಳಿದ್ರು. ಅದಕ್ಕೆ ಅವರು ಇವಳು ಆಪರೇಷನ್ ಮಾಡಿದ್ರು. ನೀವೇ ಅನ್ಕೊಳ್ಳಿ ಎಷ್ಟು ಕಷ್ಟ ಇರ್ಬೋದು. ಅನಸ್ತೇಷಿಯಾ ಇಲ್ದೇನೆ ಅವಳನ್ನ ಕಾಲನ್ನ ಕಟ್ ಮಾಡಿಸ್ಕೋಬೇಕಂದ್ರೆ ಅವಳಿಗೆ ಎಷ್ಟು ಕಷ್ಟ ಆಗಿರ್ಬೋದು. ಆದ್ರೂ ಅವಳು ಧೈರ್ಯವಂತೆ. ಆದ್ರಿಂದ ಅದನ್ನೆಲ್ಲ ಅವಳು ಎದುರಿಸ್ರು. ಆಮೇಲೆ ಅವಳನ್ನ ಒಂದು ಹಾಸ್ಪಿಟಲ್ಗೆ ಟ್ರಾನ್ಸ್ಫರ್ ಮಾಡಿದ್ರು. ಲಕ್ನೋವಲ್ಲಿ ಒಂದು ಚೆನ್ನಾಗಿರೋ ಹಾಸ್ಪಿಟಲ್ ಟ್ರಾನ್ಸ್ಫರ್ ಮಾಡಿದ್ರು. ಇವಳು ನ್ಯಾಷನಲ್ ಪ್ಲೇಯರ್ ಆಗಿದ್ದರಿಂದ ಅವಳು ನ್ಯೂಸ್ ಏನಿದೆ ಅದೆಲ್ಲ ಸ್ಪ್ರೆಡ್ ಆಯ್ತು. ಆದ್ರೆ ಈ ನ್ಯೂಸು ರಿಯಲ್ ಆಗಿ ಸ್ಪ್ರೆಡ್ ಆಗಿಲ್ಲ, ಫೇಕ್ ನ್ಯೂಸ್ ಆಗಿ ಸ್ಪ್ರೆಡ್ ಆಯ್ತು. ಏನ್ ಫೇಕ್ ನ್ಯೂಸ್ ಅಂದ್ರೆ, ಇವಳು ಟ್ರೈನ್ಗೆ ಹತ್ತಿದ್ಲು, ಟಿಕೆಟ್ ತಗೊಂಡಿದ್ದೆ ಹತ್ತಿದ್ಲು. ಅದಕ್ಕೆ ಟಿಕೆಟ್ನ ಕಲೆಕ್ಟ್ ಮಾಡಕ್ ಬಂದಾಗ ಇವಳು ನೆಗೆದ್ಬಿಟ್ಲು ಅಂತ ಒಂದು ನ್ಯೂಸ್ ಬಂತು. ಇನ್ನೊಂದು ಅವಳು ಆತ್ಮಹತ್ಯೆ ಮಾಡ್ಕೊಳಕ್ ಟ್ರೈ ಮಾಡ್ತಾಳೆ ಅಂತ ಇನ್ನೊಂದು ನ್ಯೂಸ್ ಬಂತು. ಇದನ್ನೆಲ್ಲ ಕೇಳಿ ಅವಳು ತುಂಬಾ ಬೇಜಾರಾಯ್ತು. ಅವಳು ಅನ್ಕೊಂಡು, ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋ ಅಷ್ಟು ವೀಕ್ ಪರ್ಸನ್ನ, ಜನಗಳೆಲ್ಲ ನನ್ನ ಬಗ್ಗೆ ಯಾಕೆ ಈ ತರ ಮಾತಾಡ್ತಿದ್ದಾರೆ ಅಂತ ಅವಳು ತುಂಬಾನೇ ಬೇಸರ ಆಯ್ತು. ಆಗ ಅವಳು ಅನ್ಕೊಂಡು, ನಾನು ಇವ್ರಿಗೆಲ್ಲ ಒಂದು ದೊಡ್ಡ ಸಾಧನೆ ಮಾಡ್ಬಿಟ್ಟು ತೋರಿಸ್ಬೇಕು. ಈ ಸಾಧನೆ ಮಾಡಿ ತೋರಿಸಿದಾಗ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಷ್ಟು ವೀಕ್ ಪರ್ಸನ್ ಅಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಂತ ಅನ್ಕೊಂಡು. ಅದೇ ಸಮಯದಲ್ಲಿ ಅವಳೊಂದು ಆರ್ಟಿಕಲ್ ಓದ್ಲು. ಏನಿಲ್ಲ ಆರ್ಟಿಕಲ್ ಅಂತ ಹೇಳಿದ್ರೆ, ಮೌಂಟೇನರ್ಸ್ ಬಗ್ಗೆ ಆರ್ಟಿಕಲ್. ಮೌಂಟೇನರ್ಸ್ ಅಂದ್ರೆ ಬೆಟ್ಟ ಹತ್ತೋರು. ಅವ್ರ ಬಗ್ಗೆ ಆರ್ಟಿಕಲ್ಸ್ ಓದಿದಾಗ ಅವಳಿಗೆ ಅನಿಸ್ತು, ನಾನು ಯಾಕೆ ಇವ್ರ ತರ ಮೌಂಟೇನರ್ಸ್ ಆಗ್ಬಾರ್ದು, ನಾನು ಯಾವ್ದಾದ್ರು ಬೆಟ್ಟ ಹತ್ತಬೇಕು ಅಂತ ಅನ್ಕೊಂಡು. ಆದ್ರೆ ಯಾವ್ದೇ ಸಾಮಾನ್ಯ ಬೆಟ್ಟ ಅಲ್ಲ, ಇಡೀ ವಿಶ್ವದಲ್ಲಿ ಅತಿ ಎತ್ತರವಾದ ಬೆಟ್ಟ ಅಂದ್ರೆ ಮೌಂಟ್ ಎವರೆಸ್ಟ್ ನ ಹತ್ಬೇಕು ಅಂತ ಅನ್ಕೊಂಡು. ಅಲ್ಲಿ ಪಕ್ಕದಲ್ಲಿ ಅವ್ರ ಅಣ್ಣ ಕೂತಿದ್ದ. ಅವನಿಗೆ ಕೇಳಿದ್ಲು, ನಾನ್ ಹತ್ಬೋದಾ ಮೌಂಟ್ ಎವರೆಸ್ಟ್ ನ ಅಂತ. ಆಗ ಅವ್ರ ಅಣ್ಣ ಹೇಳ್ದ, ಯಾಕೆ ಹತ್ತಕ್ಕಾಗಲ್ಲ, ನೀನು ಹತ್ಬೋದು ಅಂತ ಎಂಕರೇಜ್ ಮಾಡ್ದ. ಅವನ್ ಯಾವತ್ತೂ ನಿನ್ಗೆ ಆಗಲ್ಲ ಅಂತ ಎಲ್ಲ ಹೇಳಲಿಲ್ಲ. ಆದ್ರೆ ಅವನ ತರನೇ ಎಲ್ಲಾರು ಇರಕ್ ಸಾಧ್ಯ ಇಲ್ಲ ಅಲ್ವಾ. ಎಲ್ಲಾರು ಹೇಳಿದ್ರು, ಸಾಮಾನ್ಯವಾಗೇನೆ ಯಾರಿಗಾರು ಚೆನ್ನಾಗಿ ಕಾಲಿದ್ರೆ ಅವರೇ ಹತ್ತಕ್ ಕಷ್ಟ ಮೌಂಟ್ ಎವರೆಸ್ಟ್ ನ, ನೀನ್ ಹೆಂಗ್ ಹತ್ಯ ಅಂತ ಆಡ್ಕೊಂಡ್ರು ಅವಳನ್ನ. ಆದ್ರೆ ಅವಳು ಅದಕ್ಕೆ ಬೇಸರವಾಗಿಲ್ಲ. ಅವಳ ಮನಸ್ಸಲ್ಲಿ ಒಂದು ಕಿಚ್ಚಿತ್ತು, ನಾನು ಹತ್ತೀನಿ ಅಂತ ಒಂದು ಕಿಚ್ಚಿತ್ತು, ನಾನು ತೋರಿಸ್ತೀನಿ ಅಂತ ಅವಳಿಗೆ ನಿರ್ಧಾರ ಮಾಡಿದ್ಲು ಅವಳು. ಅದಕ್ಕೆ ಬೇಕಾದ ಎಲ್ಲಾ ಟ್ರೈನಿಂಗ್ ಮತ್ತೆ ಏನೇನ್ ಫೆಸಿಲಿಟೀಸ್ ಬೇಕೋ ಎಲ್ಲ ತಯಾರಿ ಮಾಡ್ಕೊಂಡ್ಲು. ಈಗ ಮೌಂಟೇನ್ ಹತ್ತೋರ್ಗೆ ಹೆಲ್ಪ್ ಮಾಡಕ್ಕೆ ಮತ್ತೆ ಗೈಡ್ ಮಾಡಕ್ಕೆ ಶೇರ್ಪಾ ಅಂತ ಇರ್ತಾರೆ ಒಬ್ರೊಬ್ರು. ಅವರು ಇವ್ರಿಗೆ ಹೆಲ್ಪ್ ಮಾಡ್ತಾರೆ, ಮತ್ತೆ ಹೆಂಗ್ ಹತ್ಬೇಕಂತ ಎಲ್ಲ ಗೈಡ್ ಮಾಡ್ತಾರೆ. ಹಾಗೆ ಇವಳು ಹತ್ತಕ್ ಸ್ಟಾರ್ಟ್ ಮಾಡಿದಾಗ ಒಬ್ಬ ಶೇರ್ಪಾ ಇವಳ್ತನು ಬಂದ.
ಆಮೇಲೆ ಏನಾಯ್ತು ಅಂದ್ರೆ ಟಾಟಾ ಸ್ಟೀಲ್ ಕಂಪ್ನಿಯಿಂದ ಇವಳಿಗೆ ಸ್ಪಾನ್ಸರು ಮಾಡಿದ್ರು ಹತ್ತಕ್ಕೆ. ಇವಳು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮೌಂಟೇನ್ ಹತ್ತ ಟೈಮಲ್ಲಿ ಅದು ಹೈಟ್ ಹೋಗ್ತಾ ಹೋಗ್ತಾ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ, ಅದರಿಂದ ಉಸಿರಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಮೌಂಟೇನರ್ಸ್ ಏನ್ ಮಾಡ್ತಾರೆ, ಒಂದ್ 2-3 ಆಕ್ಸಿಜನ್ ಸಿಲಿಂಡರ್ಸ್ ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಅದಷ್ಟೇ ಅಲ್ಲ, ಏನ್ ಫೆಸಿಲಿಟೀಸ್ ಬೇಕು ಎಲ್ಲ ಕ್ಯಾರಿ ಮಾಡ್ಬೇಕು ಅವರು. ಹಾಗೆ ಅವರು ನಾನು 8 kg ಹೊತ್ಕೊಂಡು ಹೋಗಿದ್ದು ಫೆಸಿಲಿಟೀಸ್ನ. ಅವಳಿಗಾಗಲೇ ಕಾಲಿಲ್ಲ, ಅದನ್ನ ಹತ್ತಕ್ಕೆ ಎಷ್ಟು ಕಷ್ಟ ಆಗ್ಬೇಕು, ಅದ್ ಹೊತ್ಕೊಂಡು ಹೋದ್ರೆ ಇನ್ನೂ ಎಷ್ಟು ಕಷ್ಟ ಆಗುತ್ತೆ ಅವಳಿಗೆ. ಮತ್ತೆ ಇನ್ನೊಂದೇನೋ ಪ್ರಾಬ್ಲಮ್ ಇತ್ತು, ಅವಳ ಆರ್ಟಿಫಿಷಿಯಲ್ ಕಾಲಿಂದ ಇತ್ತಲ್ವಾ, ಆದ್ರಿಂದ ಅವಳ ಕಾಲು ಬಿಚ್ಕೊಂಡ್ ಬರ್ತಿತ್ತು. ಅದನ್ನ ಮತ್ತೆ ಹಾಕ್ಬೇಕಾಗಿತ್ತು ಅವಳು, ತುಂಬಾ ಕಷ್ಟ ಆಗ್ತಿತ್ತು ಅವಳಿಗೆ. ಮತ್ತೆ ಆ ಫ್ರಿಕ್ಷನ್ ಇಂದ ಅವಳ ಕಾಲ್ ಹತ್ರ ಏಟಾಗಿತ್ತು, ಮತ್ತೆ ಅವಳಿಂದ ರಕ್ತ ಸುರಿತಿತ್ತು. ಇಷ್ಟೆಲ್ಲಾ ಕಷ್ಟ ಪಡ್ಕೊಂಡು ಹತ್ತಿದ್ಲು ಅವಳು ಅಂದ್ರೆ ಅವಳಿಗೆ ಎಷ್ಟು ಧೈರ್ಯ ಇರ್ಬೋದು. ಮತ್ತೆ ಅವಳ ಜೊತೆಗೆ ಹತ್ತಿದ್ದವರೆಲ್ಲ ಬೇಗ ಬೇಗ ಹೊರಟೋಗ್ತಿದ್ರು, ಆದ್ರೆ ಇವಳು ಮಾತ್ರ ಬೇಗ ಹೋಗ್ತಿರ್ಲಿಲ್ಲ. ಅದಕ್ಕೆ ಅವಳಿಗೆ ಭಯ ಆಯ್ತು, ಇವರೆಲ್ಲ ಇಷ್ಟು ಬೇಗ ಹೋಗ್ತಿದ್ದಾರೆ, ನಾನ್ ಹೆಂಗ್ ಹೋಗ್ಲಿ ಅಷ್ಟು ಬೇಗ, ನಾನು ತಲುಪಕ್ಕಾದ್ರೂ ಆಗತ್ತಾ ಅಂತ ಅನ್ಕೋತಿದ್ಲು. ಅದೊಂದು ವೀಕ್ ಮೂಮೆಂಟ್ ಅವಳಿಗೆ. ಇಂಥ ಸಂದರ್ಭದಲ್ಲೆಲ್ಲ ಅವಳು ಸ್ವಾಮಿ ವಿವೇಕಾನಂದರು ಜ್ಞಾಪಿಸ್ಕೋತಿದ್ಲು. ಸ್ವಾಮಿ ವಿವೇಕಾನಂದರದು ಫೇಮಸ್ ಕ್ವೈಟ್ ಇದೆ, ಏನಂತ ಹೇಳಿದ್ರೆ, ಆಲ್ ಪವರ್ ಇಸ್ ವಿತ್ ಇನ್ ಯು, ಯು ಕ್ಯಾನ್ ಡೂ ಎವ್ರಿಥಿಂಗ್ ಅಂಡ್ ಎನಿಥಿಂಗ್ ಅಂತ ಇದೆ. ಅದನ್ನು ಜ್ಞಾಪಿಸ್ಕೊಂಡಾಗೆಲ್ಲ ಅವಳಿಗೆ ಸ್ಫೂರ್ತಿ ಮತ್ತೆ ಶಕ್ತಿ ಬರ್ತಿತ್ತು, ಆದ್ರಿಂದ ಅವಳು ಮೇಲ್ ಹೋಗ್ತಿದ್ಲು, ಹತ್ಕೊಂಡು ಹೋಗ್ತಿದ್ಲು. ಆಗ ಫೈನಲ್ ಆಗಿ ಅವಳು ಅವಳ ಗುರಿನ ಮುಟ್ಟೆ ಬಿಡ್ತಿದ್ಲು. ಅಷ್ಟೊತ್ತಿಗೆ ಅವಳ ಸಿಲಿಂಡರ್ದು ಆಕ್ಸಿಜನ್ ಖಾಲಿ ಆಗ್ತಿತ್ತು. ಆಗ ಅವಳ ಪಕ್ಕದಲ್ಲಿ ಇದ್ದ ಶೇರ್ಪಾ ಹೇಳ್ದ, ಇವಾಗ ಕೆಳಗಡೆ ಹೊರಟೋಗೋಣ, ನಿಂದು ಆಕ್ಸಿಜನ್ ಸಿಲಿಂಡರ್ ಖಾಲಿ ಆಗ್ತದೆ, ನಾವೇನಾರು ಹಂಗೆ ಹೊರಟೋದ್ರೆ ನಾವು ಸದೋಗ್ತೀವಿ ಅಂತ ಹೇಳ್ದ. ನಾವು ಏನಾದ್ರು ಬತ್ಕೊಂಡು ಕೆಳಗಡೆ ಹೋದ್ರೆ ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಟ್ರೈ ಮಾಡ್ಬೋದು ಅಂತ ಹೇಳ್ದ. ಆದ್ರೆ ಇವಳಿಗೆ ಅದು ಒಪ್ಪಿಗೆ ಆಗ್ಲಿಲ್ಲ, ಯಾಕಂದ್ರೆ ಇವಳ ಗುರಿ ಅವಳ ಕಣ್ಮುಂದೆನೆ ಇತ್ತು. ಕಣ್ಮುಂದೆನೆ ಇದ್ದಿದ್ ಗುರಿನ ಅವಳು ಬಿಟ್ಬಿಟ್ಟು ವಾಪಸ್ ಹೋಗಕ್ ಇಷ್ಟ ಇರ್ಲಿಲ್ಲ ಅವಳಿಗೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಏನೋ ಹೇಳ್ತಿರ್ಲಿಲ್ವೇನೋ, ಆದ್ರೆ ಇವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿರ್ಲಿಲ್ಲ, ಮತ್ತೆ ಇವಳಿಗೆ ಬೇಜಾರ್ ಆಗ್ತಿತ್ತು. ಇವಳು ಹೋಗ್ಲೇಬೇಕು, ಏನಾರು ಹಾಕೊಳ್ಳಿ, ನಾನು ನನ್ನ ಗುರಿ ಮುಟ್ಟೆ ಮುಟ್ತೀನಿ ಅಂತ ಹೋದ್ಲು. ಹತ್ಕೊಂಡು ಹೋಗ್ತಿದ್ರು. ಫೈನಲ್ ಆಗಿ ಅವ್ರ ಗುರಿನ ಅವಳು ಮುಟ್ಲು. ಅವಳು ಫಸ್ಟ್ ಗುರಿ ಮುಟ್ಟಿದಾಗ ಅವಳು ಎಷ್ಟು ಖುಷಿ ಆಯ್ತು ಅಂದ್ರೆ ಅದನ್ನ ಹೇಳ್ಕೊಳಕ್ ಸಾಧ್ಯ ಆಗ್ಲಿಲ್ಲ ಅವಳಿಗೆ, ಅಷ್ಟು ಖುಷಿ ಆಯ್ತು. ಆದ್ರೆ ಅವಳೇನ್ ಮಾಡಿದ್ ಗೊತ್ತಾ, ಅವಳು ನಮ್ಮ ಭಾರತದ ಧ್ವಜನ ಫಸ್ಟ್ ಹಾರಿಸ್ಲು. ಆಮೇಲೆ ಭಾರತಾಂಬೆ ಹಾಗೂ ವಿವೇಕಾನಂದರ ಫೋಟೋ ಇಟ್ಲು, ಮತ್ತೆ ಅವ್ರಿಗೆ ಪೂಜೆ ಮಾಡಿದ್ಲು. ಮತ್ತೆ ಶೇರ್ಪಾಗ್ ಹೇಳ್ದು ಒಂದ್ ವಿಡಿಯೋ ಮಾಡು ಅಂತ. ಆ ವಿಡಿಯೋದಲ್ಲಿ ನಮ್ಗೆಲ್ಲ ಏನ್ ತಿಳಿಸಿದ್ರು ಗೊತ್ತಾ ಸ್ನೇಹಿತರೆ, ಅವಳು ಹೇಳ್ದು, ನಾನು ಕಾಲಿಲ್ದೇನೆ ಇಷ್ಟು ಸಾಧನೆ ಮಾಡಿದೀನಿ, ನೀವೆಲ್ಲ ಚೆನ್ನಾಗಿದ್ರೆ ನೀವೆಷ್ಟು ಸಾಧನೆ ಮಾಡ್ಬೋದು, ನೀವು ನಿಮ್ ಗುರಿನ ಮುಟ್ಬೋದು ಅಂತ ನಮ್ಗೆ ಪ್ರೋತ್ಸಾಹ ಮಾಡಿದ್ಲು. ಇವಾಗ ಅವಳ ಕೆಳಗಡೆ ಇಳಿಯೋ ಸಮಯ ಇತ್ತು. ಇವಾಗ ಮೌಂಟೇನರ್ಸು ಹತ್ಕೊಂಡು ಹೋಗೋ ಟೈಮಲ್ಲಿ ಅವ್ರಿಗೆ ಧೈರ್ಯ ಇರುತ್ತೆ, ಮತ್ತೆ ಜಾಸ್ತಿ ಶಕ್ತಿ ಇರುತ್ತೆ. ಹತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಇಳಿಯೋ ಟೈಮಲ್ಲಿ ಅವ್ರಿಗೆ ಅಷ್ಟೊಂದು ಶಕ್ತಿ ಇರೋದಿಲ್ಲ, ಶಕ್ತಿ ಕಮ್ಮಿ ಆಗಿರುತ್ತೆ, ಮತ್ತೆ ರಿಲ್ಯಾಕ್ಸೇಷನ್ ಆಗಿರುತ್ತೆ ಅವ್ರಿಗೆ. ಅದರಿಂದ ಇಳಿಯೋದು ಜಾಸ್ತಿ ಕಷ್ಟ. ಅವಳು ಹಿಡ್ಕೊಂಡು ಹೋಗ್ತಿದ್ಲು. ಸ್ವಲ್ಪ ದಾರಿಗೇನೆ ಅವಳು ಆಕ್ಸಿಜನ್ ಸಿಲಿಂಡರ್ ಫುಲ್ ಖಾಲಿ ಆಗೋಯ್ತು. ಇವಾಗ ಏನು ದಾರಿ ಇಲ್ಲ ಅಂತ ಅನ್ಕೊಳ್ಳೋಷ್ಟರಲ್ಲಿ ದೇವ್ ಕೃಪೆನೋ ಏನೋ ಅಲ್ಲಿ ಒಬ್ಬ ಬ್ರಿಟಿಷ್ ಮೌಂಟೇನರ್ ಹತ್ಕೊಂಡು ಬರ್ತಿದ್ದ. ಅವನ ಹತ್ರ 2 ಆಕ್ಸಿಜನ್ ಸಿಲಿಂಡರ್ ಇತ್ತು. ಅಲ್ಲಿ ವೆದರ್ ಚೆನ್ನಾಗಿರ್ಲಿಲ್ಲ ಅಂತ ಅವನು ಕೆಳಗಡೆ ಇಳ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ದ. ಆಕ್ಸಿಜನ್ ಸಿಲಿಂಡರ್ನ ಎತ್ಕೊಂಡು ಹೋಗೋದು ತುಂಬಾ ಭಾರ ಆಗಿರುತ್ತೆ, ಅದಕ್ಕೆ 1 ಆಕ್ಸಿಜನ್ ಸಿಲಿಂಡರ್ನ ಅಲ್ಲೇ ಬಿಸಾಕ್ಬಿಟ್ಟು ಇಳ್ಕೊಂಡು ಹೋದ. ಇದನ್ನ ಶೇರ್ಪ ನೋಡ್ಬಿಟ್ಟು ಅದನ್ನ ತಗೊಂಡ್ಬಿಟ್ಟು ಬಂದ, ಮತ್ತೆ ಇವಳಿಗೆ ಫಿಕ್ಸ್ ಮಾಡಿದಾಗ ಇವಳು ಮತ್ತೆ ಉಸಿರಾಡ್ಬೋದಾಗಿತ್ತು. ಏನೋ ದೇವ್ರ ಕೃಪೆ ಅನ್ಕೊಂಡು ಕೆಳಗಡೆ ಇಳ್ಕೊಂಡು ಹೋಗ್ತಿದ್ರು. ಕಷ್ಟಪಟ್ಟು ಅವಳು ಲಾಸ್ಟ್ ಅಲ್ಲಿ ಕೆಳಗಡೆ ಇಳಿದ್ಲು. ಅವಳ ಗುರಿ ಏನಿತ್ತು, ಭಾರತನ ರೀಚ್ ಆಗ್ಬೇಕಂತ ಇತ್ತು, ಅದರಿಂದ ಅವಳ ಕೆಳಗಡೆ ಇಳಿದ್ಲು. ನೋಡ್ದಲ್ಲ ಸ್ನೇಹಿತರೆ, ಇವಳು ಎಷ್ಟು ಕಷ್ಟಪಟ್ಟು, ಅರುಣಿಮ ಎಷ್ಟು ಕಷ್ಟಪಟ್ಟು ಆ ಉದ್ದ ಎತ್ತರವಾದ ಬೆಟ್ಟನ ಹತ್ತಿದಾಳೆ. ಮೌಂಟ್ ಎವರೆಸ್ಟ್ ಹತ್ತೋದು ತುಂಬಾ ಈಸಿ ಆಗೋದು ಕೆಲಸ ಅಲ್ಲ, ಅದನ್ನ ಹತ್ತಿದಾಳೆ. ಹತ್ಬಿಟ್ಟು ಕಷ್ಟಪಟ್ಟು ಕೆಳಗಡೆ ಇಳಿದಾಳೆ. ಇಂಥ ಒಬ್ಳು ಎಷ್ಟು ಅವಳು ಗುರಿನ ಮುಟ್ಲು ಅಂದ್ರೆ ನಾವ್ಯಾಕೆ ಮುಟ್ಟಕ್ಕಾಗಲ್ಲ, ನಾವು ನಮ್ಮ ಗುರಿನ ಮುಟ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಮೌಂಟ್ ಎವರೆಸ್ಟ್ನ ಹತ್ತದಿಂದ ಇವಳಿಗೆ ತುಂಬಾ ಅವಾರ್ಡ್ಸು ಸಿಕ್ತು. ಅರ್ಜುನ್ ಅವಾರ್ಡ್, ಪದ್ಮಶ್ರೀ ಅವಾರ್ಡ್ ಮತ್ತೆ ಮುಂತಾದ ಅವಾರ್ಡ್ಗಳು ಅವಳಿಗೆ ಸಿಕ್ತು. ಈ ಕಥೆ ನೀತಿ ಏನಂದ್ರೆ, ನಮಗೆ ನಮ್ಮ ಆತ್ಮವಿಶ್ವಾಸ ಇರಬೇಕು, ಮತ್ತೆ ನಮ್ಮ ಗುರಿ ಮುಟ್ಟಬೇಕಂದ್ರೆ ನಮ್ಗೆ ಧೈರ್ಯ ಇರಬೇಕು, ಮತ್ತೆ ಧೈರ್ಯ ಇರ್ಬೇಕು, ಮತ್ತೆ ಶ್ರದ್ಧೆ ಇರ್ಬೇಕು, ನಮ್ ಗುರಿ ಮುಟ್ಲೇಬೇಕು ಅಂತ. ಮತ್ತೆ ಗುರಿ ಮುಟ್ಟುವಾಗ ನಮ್ಗೆ ಈಸಿಯಾಗಿ ಆಗೋದಿಲ್ಲ, ತುಂಬಾ ಕಷ್ಟಗಳಿರುತ್ತೆ. ಆ ಕಷ್ಟಗಳನ್ನೆಲ್ಲ ನಾವು
ಆ ಆ ಕಷ್ಟಗಳನ್ನೆಲ್ಲ ನಾವು ಎದುರಿಸ್ಬೇಕು. ಮತ್ತೆ ನಾವು ಏನಾರೋ ಕಷ್ಟ ಇದ್ರು ನಾವು ಅದನ್ನ ಎದುರಿಸ್ಬಿಟ್ಟು ನಮ್ಮ ಗೋಲ್ನ ಮೀಟ್ ಮಾಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಜಯರಾಮ್ ಕೃಷ್ಣ. ಜಯರಾಮ್ ಕೃಷ್ಣ ಶ್ರಾವ್ಯ, ತುಂಬಾ ಸ್ಫೂರ್ತಿದಾಯಕವಾದ ಕಥೆಯನ್ನ ನೀನು ಇವತ್ತು ನಮ್ಮೊಂದಿಗೆ ಹಂಚ್ಕೊಂಡಿದ್ಯಾ. ಮಕ್ಕಳ ಸಂಘದ ವತಿಯಿಂದ ನಿನಗೆ ಧನ್ಯವಾದಗಳು. ಜಯರಾಮ್ ಕೃಷ್ಣ. ಮುಂದಿನ ಭಾಗವನ್ನ ಮುಂದಿನ ಕ್ಲಾಸಲ್ಲಿ ಓದೋಣ. ಈಗ ಜೈಕಾರದೊಂದಿಗೆ ಈ ಸಂಡೇ ಕ್ಲಾಸನ್ನ ಮುಗಿಸೋಣ. ಜೈ ಶ್ರೀ ಗುರು ಮಹಾರಾಜ್ ಜಿ ಕಿ ಜೈ. जय श्री महामाई की जय. जय श्री स्वामी जी महाराज जी की जय. ಎಲ್ಲರೂ ಜಯರಾಮ್ ಕೃಷ್ಣ ಹೇಳಿ ಕ್ಲಾಸ್ ಎಕ್ಸಿಟ್ ಆಗ್ಬೋದು. ಜಯರಾಮ್ ಕೃಷ್ಣ. 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 ಜಯರಾಮ್